ವೇದ ಮತ್ತು ಲಡ್ಡು ಇಬ್ಬರು ಅಕ್ಕತಂಗಿಯರು. ಅವರು ಮಾವಿನ ಮರದ ಹತ್ತಿರ ಇರುವ ಬಣ್ಣ ಬಣ್ಣದ ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದರು. ವೇದ ದೊಡ್ಡ ಅಕ್ಕ. ಅವಳು ಪುಸ್ತಕ ಓದಲು ಮತ್ತು ಶಾಂತವಾಗಿ ಯೋಚಿಸಲು ಇಷ್ಟಪಡುತ್ತಾಳೆ. ಲಡ್ಡು ಚಿಕ್ಕ ತಂಗಿ. ಅವಳು ಆಟವಾಡಲು ಮತ್ತು ಸಿಹಿ ತಿಂಡಿಗಳನ್ನು, ವಿಶೇಷವಾಗಿ ಲಡ್ಡುಗಳನ್ನು ತಿನ್ನಲು ತುಂಬ ಇಷ್ಟಪಡುತ್ತಾಳೆ. ಒಂದು ಬಿಸಿಲಿನ ಮಧ್ಯಾಹ್ನ ಅವರ ಅಮ್ಮ ಅವರಿಗೆ ಒಂದು ದೊಡ್ಡ ಲಡ್ಡು ಕೊಟ್ಟು, ನಾನು ಕೆಲಸ ಮುಗಿಸಿ ಬರುವವರೆಗೆ ಇದನ್ನು ಚೆನ್ನಾಗಿ ಹಂಚಿಕೊಂಡು ತಿನ್ನಿ ಎಂದರು. ಲಡ್ಡು ತಕ್ಷಣ ಲಡ್ಡನ್ನು ಹಿಡಿದುಕೊಂಡು, ನನಗೆ ದೊಡ್ಡ ತುಂಡುಗೇಕು ಎಂದಳು. ವೇದ ನಗುತ್ತಾ ಸೌಮ್ಯವಾಗಿ, ಸರಿ, ನೀನೇ ದೊಡ್ಡ ತುಂಡು ತೆಗೆದುಕೋ ಎಂದಳು. ಲಡ್ಡು ಖುಷಿಯಾಗಿ ತಿಂದಳು. ಆದ್ರ ಸ್ವಲ್ಪ ಸಮಯದ ನಂತರ ಅವಳಿಗೆ ದುಃಖವಾಯಿತು. ಲಡ್ಡಿಲ್ಲದೆ ಮೌನವಾಗಿ ಕುಳಿತಿದ್ದ ವೇದಾಳನ್ನು ಅವಳು ನೋಡಿದಳು. ಲಡ್ಡು ಅಕ್ಕನ ಬಳಿ ಹೋಗಿ, ಕ್ಷಮಿಸು ಅಕ್ಕ, ನಾನು ಸರಿಯಾಗಿ ಹಂಚಿಕೊಳ್ಳಬೇಕಿತ್ತು, ಇದು ನೀನು ತಿನ್ನು ಎಂದಳು. ವೇದ ಲಡ್ಡುವನ್ನು ತೆಗೆದುಕೊಂಡು ಲಡ್ಡುವನ್ನು ಅಪ್ಪಿಕೊಂಡಳು. ನಿನ್ನ ಅರ್ಥ ಮಾಡಿಕೊಂಡಿರುವುದು ನನಗೆ ತುಂಬಾ ಹೆಮ್ಮೆ ಎಂದಳು. ಅಮ್ಮ ಕೆಲಸ ಮುಗಿಸಿ ಬಂದಾಗ ಅವರು ಪ್ರೀತಿಯಿಂದ ಹಂಚಿಕೊಳ್ಳುತ್ತಿರುವುದನ್ನು ನೋಡಿ ನಗಿದರು. ಅಮ್ಮ ಅವರಿಗೆ 2 ಲಡ್ಡುಗಳನ್ನು ಕೊಟ್ಟರು, ಒಬ್ಬರಿಗೆ ಒಂದರಂತೆ. ಆ ದಿನ ಲಡ್ಡು ಒಂದು ಮುಖ್ಯ ಪಾಠ ಕಲಿತಳು ಮತ್ತು ವೇದ ತಿಳಿದುಕೊಂಡಳು, ದಯೆ ಯಾವಾಗಲೂ ಸಂತೋಷ ತರುತ್ತದೆ.